ವೀಕ್ಷಕರೇ, ವೆಲ್ಕಮ್ ಟು ಶೋಭಾ ಬ್ಲಾಗ್ಸ್. ಇವತ್ತು ನಾನು ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಈ ಕುದೀತಾ ಇರೋ ನೀರಿಗೆ 1-2 ಸ್ಪೂನ್ ಅಷ್ಟು ಗೋಧಿ ರವೆ ಹಾಕ್ತಾ ಇದ್ದೀನಿ, ಉಪ್ಪಿಟ್ಟಿನ ರವೆ. ಇದಕ್ಕೆ ಕೆಲವರು ಅನ್ನ ಯೂಸ್ ಮಾಡ್ತಾರೆ, ಅಕ್ಕಿ ನುಚ್ಚು ಯೂಸ್ ಮಾಡ್ತಾರೆ. ನಾನಿಲ್ಲಿ ರವೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ 1 ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದರಲ್ಲಿ 2ರಿಂದ 3 ಮುದ್ದೆ ಮಾಡಬಹುದು. ಈಗ ಇದನ್ನ 1 ಗಂಟೆ ಇಲ್ಲದೆ ಇರುತ್ತೆ ತಿರುಗಿಸ್ತಾ ಇರಬೇಕು. ಗಂಟೆ ಇಲ್ಲದೆ ಇರುತ್ತೆ, ಗಂಟು ಆಗಬಾರ್ದು. ಆ ರೀತಿ ಇದನ್ನ ತಿರುಗಿಸ್ತಾ ಇರಿ. ಚೆನ್ನಾಗಿ ಬೇಯಬೇಕು ಮುದ್ದೆ. ಮುದ್ದೆ ಬೆಂದ್ರೆ ಕೈಗೆ ಅಂಟೋದಿಲ್ಲ. ಡೈಲಿ 1 ಟೈಮ್ ಆದ್ರೂ ಮುದ್ದೆ ಊಟ ಮಾಡೋದ್ರಿಂದ ನಿಮ್ಗೆ ಹೆಲ್ತ್ಗೆ ಒಳ್ಳೇದು, ಆರೋಗ್ಯ ಚೆನ್ನಾಗಿರುತ್ತೆ. ಹಿಂಗೆ ಮುಟ್ಟಿದ್ರೆ ಕೈಗೆ ಅಂಟಬಾರ್ದು. ಇವಾಗ ಮುದ್ದೆ ಆಗಿದೆ ಅಂತ ನೋಡಿ. ಈಗ ಗುಂಡುಗ ಆಕಾರ ಬರೋ ಹಾಗೆ ಮುದ್ದೆ ಕುಡಿಸ್ತಾ ಇದ್ದೀನಿ. ಈ ತರ ಬಾಲ್ ಶೇಪ್ ಬರಬೇಕು ಮುದ್ದೆ, ನೋಡೋದಕ್ಕೆ ಚೆನ್ನಾಗಿರುತ್ತೆ. ಮುದ್ದೆ ತಟ್ಟೆ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಮುದ್ದೆ ಹೇಗೆ ಮಾಡಿದೆ ಅಂತ. ನೀವು ಡೈಲಿ ಮುದ್ದೆ ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.